ಇನ್ನು ಶಿರೂರಿನಲ್ಲಿ ಮಳೆಯ ನಡುವೆಯೂ ಕೂಡ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಹೆದ್ದಾರಿಯಲ್ಲಿರುವಂತಹ ಮಣ್ಣನ್ನ ತೆರವುಗೊಳಿಸುವಂತಹ ಕಾರ್ಯ ನಿರಂತರವಾಗಿ ಸಾಗಿದೆ. ಹಿಟಾಚಿ, ಜೆಸಿಬಿ ಹಾಗೆ ಲಾರಿಗಳನ್ನ ಬಳಸಿ ಮಣ್ಣು ತೆರವು ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಮಳೆಯ ನಡುವೆ ಮಣ್ಣನ್ನ ತೆರವುಗೊಳಿಸುವುದೇ ಸದ್ಯ ಸಿಬ್ಬಂದಿಗಿರುವಂತಹ ಬಹಳ ದೊಡ್ಡ ಸವಾಲು. ಈ ಮಧ್ಯೆ ಮೃತದೇಹಗಳ ಮೇಲೂ ಕೂಡ ನಿಗಾ ವಹಿಸಬೇಕಾದಂತಹ ಪರಿಸ್ಥಿತಿ. ಸ್ವಲ್ಪ ಎಚ್ಚರ ತಪ್ಪಿದ್ದು ಶವಗಳು ಮಣ್ಣಲ್ಲೇ ಸೇರಿ ಹೋಗುವಂತಹ ಆತಂಕ ಕೂಡ ಇದೆ. ಇನ್ನು ಹೆದ್ದಾರಿಯಲ್ಲಿ ಮಣ್ಣು ತೆರವು ಕಾರ್ಯಾಚರಣೆ ಯಾವ ರೀತಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸಂದೀಪ್ ಸಾಗರ್ ವರದಿಯನ್ನ ನೀಡಿದ್ದಾರೆ. ನೋಡೋಣ ಬನ್ನಿ. ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರಿನಲ್ಲಿ ನಡೆದಂತಹ ಗುಡ್ಡ ಕುಸಿತ ಪ್ರಕರಣ ಇವತ್ತು ಈ ಕುಸಿತ ಆದಂತಹ ಸ್ಥಳದಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ. ನಾವಿದೀಗ ಶಿರೂರಿನ ಗುಡ್ಡ ಕುಸಿತ ಆದಂತಹ ಸ್ಥಳದಲ್ಲಿದ್ದೇವೆ. ಯಾವ ರೀತಿ ಕಾರ್ಯಾಚರಣೆ ಮಾಡ್ತಿದ್ದಾರೆ ಅನ್ನೋದನ್ನ ಗಮನಿಸಬಹುದು. IRB ಅಧಿಕಾರಿಗಳು ಸುಮಾರು 10ಕ್ಕೂ ಹೆಚ್ಚು JCBಗಳನ್ನ ಇವತ್ತು ಸ್ಥಳದಲ್ಲಿ ಇಟ್ಟಿರತಕ್ಕಂಥದ್ದು. ಆ ಮೂಲಕ ಗುಡ್ಡದ ಮಣ್ಣನ್ನ ತೆರವು ಮಾಡುವಂತಹ ಕಾರ್ಯ ಮಾಡ್ತಾ ಇದ್ದಾರೆ. ಬೃಹತ್ ಗಾತ್ರದ ಗುಡ್ಡದ ಮಣ್ಣುಗಳು ರಸ್ತೆ ಮೇಲೆ ಬಿದ್ದಿತ್ತು. ಹಿನ್ನೆಲೆಯಲ್ಲಿ ಪಕ್ಕದಲ್ಲಿ ಇದ್ದಂತಹ ಅಂಗಡಿಯೊಂದು ಕೊಚ್ಚೋಗಿತ್ತು. ಜೊತೆಗೆ ಅಂಗಡಿಯಲ್ಲಿ ಟೀ ಕುಡಿಯೋದಕ್ಕೆ ಬಂದಂತಹ ಸಾಕಷ್ಟು ಅಂದ್ರೆ ಒಂದು 3-4 ಜನರು ಈ ನೀರಿನಲ್ಲಿ ಕೊಚ್ಚೋಗಿದ್ದಾರೆ, ಮಣ್ಣಿನಡಿ ಸಿಲುಕಿದ್ದಾರೆ ಅನ್ನೋ ಮಾಹಿತಿ ಇದೆ. ಸದ್ಯಕ್ಕೆ ನಿನ್ನೆ 4 ಶವಗಳು ಸಿಕ್ಕಿರತಕ್ಕಂಥದ್ದು. ಇವತ್ತು ಉಳಿದ ಶವಗಳ ಪತ್ತೆಗೆ ಕಾರ್ಯಾಚರಣೆ ಮಾಡ್ತಿದ್ದಾರೆ. JCBಯಲ್ಲಿ ಯಾವ ರೀತಿ ಕಾರ್ಯಾಚರಣೆ ಮಾಡ್ತಿದ್ದಾರೆ. ಮತ್ತೊಂದು ಇದು ರಾಷ್ಟ್ರೀಯ ಹೆದ್ದಾರಿ 66 ಮಂಗಳೂರಿನಿಂದ ಮತ್ತೆ ಹುಬ್ಬಳ್ಳಿ ಕಡೆ ಸಾಗುವಂತಹ ಪ್ರಮುಖವಾದ ರಸ್ತೆ. ಈ ಭಾಗದಲ್ಲಿ ಸಂಪೂರ್ಣ ಸಂಚಾರನ ಬಂದ್ ಮಾಡಿದ್ದಾರೆ. ಹುಬ್ಬಳ್ಳಿಗೆ ಸಾಕಷ್ಟು ಗ್ಯಾಸ್ ಟ್ಯಾಂಕರ್ಗಳಾಗಿರ್ಬೋದು ಅಥವಾ ಸಾಕಷ್ಟು ವಾಹನಗಳಲ್ಲಿ ಓಡಾಡುತ್ತೆ. ಬಂದ್ ಆಗಿರೋ ಹಿನ್ನೆಲೆಯಲ್ಲಿ ರಸ್ತೆ ಸಂಚಾರಕ್ಕೆ ಸಹ ಅನುವು ಮಾಡೋ ನಿಟ್ಟಿನಲ್ಲಿ ಈ ಮಣ್ಣನ್ನು ತೆರವು ಮಾಡ್ತಿದ್ದಾರೆ. ಮತ್ತೊಂದು ಭಾಗದಲ್ಲಿ ನಾವು ನೋಡ್ಬೋದು ಯಾವ ರೀತಿ ಮಣ್ಣು ಗುಡ್ಡದ ಮಣ್ಣು ನದಿಯ ಮಧ್ಯಭಾಗದಲ್ಲಿ ಹೋಗಿದೆ. ಅಂದ್ರೆ ಯಾವ ರೀತಿ ವೇಗವಾಗಿ ಈ ಮಣ್ಣು ಬಂದಿದೆ ಅನ್ನೋದನ್ನ ನಾವು ಗಮನಿಸಬಹುದು. ಮತ್ತೆ ಅದ್ರ ಗಾಡಿಯಲ್ಲೂ ಸಿಲುಕಿರುವಂತ ಸಾಧ್ಯತೆ ಇದೆ. ಆದ್ರೆ ಅದು ಕಾರ್ಯಾಚರಣೆ ಸದ್ಯದ ಮಟ್ಟಿಗೆ ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಭಾಗದಲ್ಲಿ ಗ್ರಾಮಸ್ಥರು ಸಹ ಆತಂಕದಲ್ಲಿದ್ದಾರೆ. ಮತ್ತೆ ಸ್ಥಳೀಯರು ಸಹ ಸಾಕಷ್ಟು ಜನ ಇಲ್ಲಿ ಮೊಕ್ಕಾಂ ಹೂಡಿ ಈ ಕಾರ್ಯಾಚರಣೆಗೆ ಬೆಂಬಲ ನೀಡುತ್ತಾರೆ. ನಮ್ಮೊಟ್ಟಿಗೆ ಒಬ್ಬರು ಸ್ಥಳೀಯರಿದ್ದಾರೆ. ಸರ್, ಎಷ್ಟೊತ್ತಿಂದ ಕಾರ್ಯಾಚರಣೆ ಆಗಿದೆ? ಇದು ನಿನ್ನೆ ರಾತ್ರಿಯಿಂದನೇ ಕೆಲಸ ಸ್ಟಾರ್ಟ್ ಇತ್ತು. ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಪುನಃ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಇವತ್ತು ಮತ್ತು ನಾಳೆ 2 ದಿವಸದಲ್ಲಿ ಮುಗಿಬೋದು ಅನ್ನೋ ಅಂದಾಜಿದೆ. ತುಂಬ ಹೇರಳವಾಗಿ ಮಣ್ಣು ಬಿದ್ದಿರೋದ್ರಿಂದ ಮತ್ತು ಮಳೆಯ ತೊಡಗಿರೋದ್ರಿಂದ ಸ್ವಲ್ಪ ಕೆಲಸದ ವಿಳಂಬ ಆಗ್ತಾ ಇದೆ. ಬಿಟ್ಟರೆ ಯಾವಾಗ ಗುಡ್ಡ ಕುಸಿತು ಆವಾಗಿಂದಲೇ ಕಾರ್ಯಾಚರಣೆಯಿಂದ ಸ್ಟಾರ್ಟ್ ಆಗಲಿದೆ. ಸರಿಗೆ ಎಷ್ಟು JCBಗಳಿದೆ, ಲಾರಿಗಳೆಲ್ಲ ಎಷ್ಟು ಬಂದಿದೆ? ಅಂದಾಜು ಒಂದು 12 ಲಾರಿಗಳಿದೆ, ಒಂದು 4-5 JCB ಹಿಟಾಚಿಗಳಿದೆ, ಆ ಕಡೆ ಒಂದು 2-3 ಇದೆ. ಮತ್ತು ನಿನ್ನೆ ನಾನು 2 ಕ್ರೈನ್ಗಳನ್ನು ತರಿಸ್ಕೊಂಡು ಆ ಕ್ರೈನ್ಗಳಿಂದ ಇದರಲ್ಲಿ ನಿಂತ್ಕೊಂಡಂಥ ವೆಹಿಕಲ್ಗಳನ್ನು ರಾತ್ರಿಯೇ ನಾವು ಕುಲ್ಲಾಪಡಿಸಿದ್ವಿ. ಇವತ್ತು ಬೆಳಗ್ಗೆ ಆದಮೇಲೆ ಮತ್ತೊಂದು 10-15 ಟಿಪ್ಪರ್ಗಳನ್ನು ತಂದುಕೊಂಡು 2-3 ಹಿಟಾಚಿ ಮತ್ತು JCBಗಳನ್ನು ಇಟ್ಕೊಂಡು ಕುಲ್ಲಾಪಡಿಸ್ತಾ ಇದ್ದಾರೆ. ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ SP ಗಳ ನೇತೃತ್ವದಲ್ಲಿ ಭಾರಿ ಹೆಚ್ಚಿನ ಕಾರ್ಯಾಚರಣೆ ನಡೀತಾ ಇದೆ. ಸರ್, ಈಗ 4 ಬಾಡಿ ಸಿಕ್ಕಿದೆ. ಹೌದು. ಎಷ್ಟು ಜನ ಸಿಕ್ಕಾಕೊಂಡಿರ್ಬೋದು? 5 ಬಾಡಿ ಸಿಕ್ಕಿದೆ. ಇನ್ನೊಬ್ರು ಒಂದು ವಯಸ್ಸಾದವರು ಸಿಕ್ಕಿದ್ದಾರೆ. ಅಂದಾಜು ನಮ್ಮ ಪ್ರಕಾರ 8ರಿಂದ 9 ಜನ ಇರ್ಬೋದು ಅನ್ನೋ ಒಂದು ಸಂಖ್ಯೆ ಇದೆ. ವೆಹಿಕಲ್ಗಳು ಒಂದು 3-4 ಇರ್ಬೋದು ಅನ್ನೋ ಒಂದು ಸಂಖ್ಯೆ ಇದೆ. ವೆಹಿಕಲಲ್ಲಿ ಜನಗಳಿದ್ರ? ಕಾರಲ್ಲಿ ಟ್ಯಾಂಕರಲ್ಲಿ ಜನ ಇದ್ರು, ಡ್ರೈವರ್ ಕಂಡಕ್ಟರ್ ಇದ್ರು. ಡ್ರೈವರ್ ಬಾಡಿಲಿ ಕಾರ್ ಸಿಕ್ಕಿದೆ ಅನ್ನೋ ಬಗ್ಗೆ ಅನುಮಾನ ಇದೆ. ಕಾರ್ ಸಿಕ್ಕಿಲ್ಲ ಅನ್ನೋದು ಒಂದು ಡೌಟ್ ಇದೆ. ಯಾಕೆಂದರೆ ನಾವು ವೆಹಿಕಲ್ ಆಗಿ ಇನ್ಸಿಡೆಂಟ್ ಆಗಿ ಒಂದು 5 ನಿಮಿಷದಲ್ಲಿ ನಾವು ಇಲ್ಲಿ ಬಂದಿದ್ದೇವೆ. ಬಂದಾಗ ಆ ಥರ ಮೂವ್ಮೆಂಟ್ಗಳು ಇರಲಿಲ್ಲ. ಈಗ ಬಹಳ ಅಪಾಯವಾಗಿದೆ. ಯಾವಾಗ ಬೇಕಾದ್ರೂ ಗುಡ್ಡ ಬೀಳ್ಬೋದು. ಯಾವ ರೀತಿ ಕಾರ್ಯಾಚರಣೆ? ಯಾಕಂದ್ರೆ ನಿಮ್ದು ಪ್ರಾಣಗಳಲ್ಲಿ ಮುಖ್ಯ. ಅದಕ್ಕೆ ಯಾವ ರೀತಿ ಅಲ್ಲ, ಇಲ್ಲಿ ಏನಿದೆ, ಈ ಮಳೆ ಕಮ್ಮಿ ಇರುವಾಗ ಈಗ ಕಾರ್ಯಾಚರಣೆಯಲ್ಲಿ ಮಾಡಿ ಗುಡ್ಡಗಳನ್ನು ಕತ್ತರಿಸಬೇಕು. ಆಲ್ರೆಡಿ ಮುಂದೆ ಈ ಥರ ಅನಾಹುತಗಳಾಗದೇ ಇದ್ದಾಗೆ ಇನ್ನೂ ಈ ಮಣ್ಣುಗಳನ್ನು ತೆರವುವನ್ನು ಮಾಡುವಂಥ ಕೆಲಸನ IRB ಅವರು ಮಾಡಬೇಕಂತ ನಾವು IRB ಕೂಡ ಮನವಿಯನ್ನು ಮಾಡಿದ್ದೀವಿ. ಕಾರ್ಯಾಚರಣೆನೇ ಅಪಾಯ ಇದೆ ಅಲ್ಲ ಸರ್? ಈಗ ಕಾರ್ಯಾಚರಣೆ ಅಪಾಯ ಇದ್ರೂ ಕೂಡ ನಾವು ಅನಿವಾರ್ಯ ಆಗಿದೆ. ಆ ಕಾರ್ಯಾಚರಣೆ ಅಪಾಯ ಅಂತ ಗೊತ್ತಿದ್ರು ಕೂಡ ಅನಿವಾರ್ಯವಾಗಿ ನಾವು ಕೆಲಸನ ಮಾಡಲೇಬೇಕಾಗಿದೆ. ರೋಡ್ ಕುಲ್ಲಾಪಡಿಸಬೇಕಾಗಿದೆ. ಸಾವಿರಾರು ವೆಹಿಕಲ್ಗಳು ನಿಂತ್ಕೊಂಡಿದೆ 2 ಸೈಡಿಂದ. ಮೈನ್ ಹೈವೇ ಇದು, ರಾಷ್ಟ್ರೀಯ ಹೆದ್ದಾರಿ ಆಗಿರೋದ್ರಿಂದ, ರಾಷ್ಟ್ರೀಯ ಹೆದ್ದಾರಿ 66 ಆಗಿರೋದ್ರಿಂದ ಅದಕ್ಕೆ ಇನ್ನು ನಾವು ಅರ್ಜೆಂಟಾಗಿ ಇದನ್ನು ಕಾರ್ಯಾಚರಣೆ ಮಾಡಿ ಮಣ್ಣನ್ನು ಕುಲ್ಲಾಪಡಿಸುವ ಅನಿವಾರ್ಯತೆ ಆಗಿದೆ. ಎಷ್ಟು ಗಂಟೆ ಆಗ್ಬೋದು ಈ ರೀತಿ ಕಾರ್ಯಾಚರಣೆ? 2 ದಿವಸ ಬೇಕಾಗ್ಬೋದು, ಅಂದಾಜು 2 ದಿನ ಬೇಕಾಗುತ್ತೆ. ಏನು ಸ್ಥಳೀಯರ ಅಭಿಪ್ರಾಯ? ಕಾರ್ಯಾಚರಣೆ ಇನ್ನು 2 ದಿನ ಆಗ್ಬೋದು. ಯಾಕಂದ್ರೆ ನ್ಯಾಷನಲ್ ಹೈವೇ ಆಗಿರೋದ್ರಿಂದ ಇದು ಕಾರ್ಯಾಚರಣೆ ಅಗತ್ಯ ಇದೆ. ಮತ್ತೆ ಅಪಾಯದ ಸನ್ನಿವೇಶ ಇದೆ. ಅಕಸ್ಮಾತ್ ಇದು ಕುಸಿಯುವಂತ ಸನ್ನಿವೇಶ ಇದೆ. ಆದರೆ ಹೈವೇನ ನಾವು ಕುಲ್ಲಾಪಡಿಸಬೇಕು. ಆ ಹಿನ್ನೆಲೆಯಲ್ಲಿ ಎಲ್ಲರೂ ಅಪಾಯವನ್ನು ಲೆಕ್ಕಿಸದೆ ಇಲ್ಲಿ ಕಾರ್ಯಾಚರಣೆ ಮಾಡ್ತಿದ್ದಾರೆ ಅನ್ನೋ ಅಭಿಪ್ರಾಯನ ಈಗ ಸ್ಥಳೀಯರು ವ್ಯಕ್ತಪಡಿಸಿರತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಪ್ರಕಾಶ್ ಜೊತೆ ಸಂದೀಪ್ ಸಾಗರ್, ನ್ಯೂಸ್ ಫಸ್ಟ್, ಕಾರವಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.